ಎಲ್ರಿಗೂ ನಮಸ್ಕಾರ. ತಮಿಳ್ನಲ್ಲಿ ನೋಡಿದಂಗೆ ಡೆವಿಲ್ ಚಿತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಡೆಸ್ತಾ ಇರುವಂಥ ಚಿತ್ರ ಯಾವಾಗ ರಿಲೀಸ್ ಆಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಈ ಮೂವಿನ ಕುರಿತು ಎಲ್ಲ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿ. 1K ತೀರದಲ್ಲಿದ್ದರೆ ಹತ್ತಿರದಲ್ಲಿದ್ದರೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಎಲ್ಲ ಡಿ ಬಾಸ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ಯಾವಾಗ ಡೆವಿಲ್ ಚಿತ್ರ ರಿಲೀಸ್ ಆಗುತ್ತೆ ಅಂತ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಥಿಯೇಟರ್ಸ್ ಓನರ್ಸ್ಗಳು ಅಷ್ಟೇ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ದರ್ಶನ್ ಸರ್ ಅವರ ಮೂವಿ ಬರುತ್ತೋ ಅಂತ. ಯಾಕಂತಂದರೆ ಹೌಸ್ಫುಲ್ಲಾಗಿ ಒಂದು ಒಳ್ಳೆಯ ಪ್ರದರ್ಶನನ ಡೆವಿಲ್ ಚಿತ್ರ ಕೊಡುತ್ತೆ. ಸೊ ಹಾಗೆಯೇ ಎಲ್ಲರಿಗೂ ಒಂದು ನಿರೀಕ್ಷೆ ಇದೆ ಡೆವಿಲ್ ಚಿತ್ರ ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಒಂದು ಕಲೆಕ್ಷನ್ ಆಗಿರ್ಬೋದು, ರಿವ್ಯೂಸ್ಗಳಾಗಿರ್ಬೋದು ಎಲ್ಲನೂ ಪಡ್ಕೊಳ್ಳುತ್ತೆ ಅಂತ. ಸೊ ಅದಕ್ಕಿಂತ ಹೆಚ್ಚಾಗಿ ರೀಸೆಂಟಾಗಿ ರಿಲೀಸ್ ಮಾಡಿದಂಥ ಈ ಒಂದು ಪೋಸ್ಟು ಸಾಕಾಗಿದೆ. ಸೊ ಅಂಬರೀಷ್ ಸರ್ ಅವರ ಒಂದು ಕನ್ವರ್ಲಾಲ್ ಥರನೇ ಒಂದು ಪೋಸ್ಟರ್ನ ಔಟ್ ಮಾಡಿದರೆ ದರ್ಶನ್ ಸರ್ ಅವರು ಇದರಲ್ಲಿ ಮಾಸಾಗಿ ಕಾಣಿಸ್ಕೊತಾ ಇದ್ದಾರೆ. ಈ ಒಂದು ಮೂವಿನ ಟ್ರೈಲರ್ ಆಗಿರ್ಬೋದು, ಗ್ಲಿಮ್ಸ್ಗಳಾಗಿರ್ಬೋದು ನೋಡಿದಾದ್ಮೇಲೆ ಈ ಒಂದು ಮೂವಿನಲ್ಲಿ ಪೊಲಿಟಿಕಲ್ ಮತ್ತು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಏನಾದರೂ ಇರುತ್ತಾ ಅಂತ ನನ್ನ ಅನಿಸಿಕೆ. ಸೊ ಇದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಡೆವಿಲ್ ಚಿತ್ರ ಸ್ಕ್ರೀನ್ ಮೇಲೆ ಬಂದರೆ ಸಾಕು, ದರ್ಶನ್ ಸರ್ ಅವರು ಸ್ಕ್ರೀನ್ ಮೇಲೆ ಕಂಡ್ರೆ ಸಾಕಂತ ಕಾಯ್ತಾ ಇದ್ದಾರೆ. ಸೊ ಅದಕ್ಕೇ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರೋದು. ಇದೇ ವರ್ಷ ಸೆಪ್ಟೆಂಬರ್ 25ನೇ ತಾರೀಕು ನಿರೀಕ್ಷೆ ಮಾಡ್ಕೊಂಡಿದ್ದೀವಿ. ಸೊ 25ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ. ಸೆಪ್ಟೆಂಬರ್ 25ನೇ ತಾರೀಕು ಬರ್ದಿಕೊಂಬಿಡಿ. ಸೊ ಈ ಒಂದು ಮಾಹಿತಿ ಅಫಿಷಿಯಲ್ ಆಗಿ ಸಿನಿಮಾ ತಂಡದವರು ಹೇಳಿಲ್ಲ. ಸೊ ಈ ಒಂದು ಮಾಹಿತಿ ಊಹಾಪೋಹಗಳು ಮೀನ್ಸ್ ರೂಮರ್ಸು. ಸೊ 25ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಡೇಟು ಮಿಸ್ ಆದರೆ ಡಿಸೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅನ್ನೋದು ಮೂವಿ ರಿಲೀಸ್ ಮಾಡೋದು ಖಚಿತವಾಗಿದೆ. ಹಾಗೆಯೇ ಈ ಒಂದು ಮೂವಿನಲ್ಲಿ ಒಂದು ಒಳ್ಳೆ ಸಾಂಗ್ಸ್ಗಳಾಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಸೊ ಒಳ್ಳೆ ಮಾಸ್ ಲುಕ್ ಆಗಿರ್ಬೋದು, ಸೊ ಫೈಟಿಂಗ್ ಸೀನ್ಸ್ ಎಲ್ಲ ಅದ್ದೂರಿ ಆಗಿದೆ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ BGM ಮಾತ್ರ ಸಾಕಾಗಿದೆ. ಸೊ ಮೊನ್ನೆ ರಿಲೀಸ್ ಆದಂಥ ಟ್ರೈಲರ್ನಲ್ಲಿ. ಸೊ ಹಾಗೆ ನಾನು ಅಷ್ಟೇ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಡೆವಿಲ್ ಮೂವಿ ರಿಲೀಸ್ ಆಗುತ್ತೆ ಅಂತ. ಸೊ ಈ ಒಂದು ಮೂವಿ ರಿಲೀಸ್ ಆದರೆ ಫಸ್ಟ್ ಡೇನೇ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ. ಪಕ್ಕಾ ಬಾಕ್ಸ್ ಆಫೀಸ್ ಅಂತೂ ಕಲೆಕ್ಷನ್ ಮಾಡೋದು ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ಇಷ್ಟು ದಿನ ಒಂದು ಲೆಕ್ಕ ಅಂದರೆ ಇನ್ಮೇಲೆ ಒಂದು ಲೆಕ್ಕ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಎಲ್ಲ ಘಟನೆ ನಡೆದಿರೋದು ನಿಮಗೆ ಗೊತ್ತಿದೆ. ಸೊ ಆದ ಕಾರಣ ಲಾಂಗ್ ಗ್ಯಾಪನ್ನು ತೊಗೊಂಡು ಈ ಒಂದು ಮೂವಿ ಯಾವ ರೀತಿ ಮೂಡ್ ಬಂದಿದೆ ಅನ್ನೋದು ನೋಡೋಣ. ಸೊ ಹಾಗೆಯೇ ಎಲ್ಲ ಶೂಟಿಂಗ್ ಎಲ್ಲ ಮುಗಿದು ವಾಯ್ಸ್ ಓವರ್ ಕೂಡ ರೆಡಿ ಸಿದ್ಧತೆ ಆಗಿದೆ ಅಂತ ನಾನು ತಿಳಿದು ಬರ್ತಾ ಇದೆ. ಎಲ್ಲರಿಗಿಂತ ಮೊದಲಾಗಿಯೇ ದರ್ಶನ್ ಸರ್ ಅವರು ವಾಯ್ಸ್ ಡಬ್ಬಿಂಗನ್ನು ನೀಡ್ತಾ ಇದ್ದಾರೆ. ಹಾಗೆ ಈ ಒಂದು ಚಿತ್ರ ಪ್ಯಾನ್ ಇಂಡಿಯಾ ಏನಾದರೂ ಹಾಕಿದರೆ ಚೆನ್ನಾಗಿರ್ತಿತ್ತು. ಆದರೂ ಓಕೆನೆ. ಬಟ್ ನಮ್ಮ ಕರ್ನಾಟಕದಲ್ಲಿರುವಂತಹ ಡಿ ಬಾಸ್ ಫ್ಯಾನ್ಸ್ಗಳು ತುಂಬ ಅದ್ಧೂರಿಯಾಗಿ ಒಂದು ಹಬ್ಬ ಥರನೇ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದರ್ಶನ್ ಸರ್ ಅವರ ಮೂವಿ ಏನಾದರೂ ರಿಲೀಸ್ ಆಗಿಬಿಟ್ರೆ ಅದಕ್ಕೆ ಹೇಳ್ತಿರೋದು. ಓನರ್ಸ್ಗಳಿಗೆಲ್ಲ ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ, ಥಿಯೇಟರ್ಸ್ ಓನರ್ಸು ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇನ್ನೊಂದು ಮಾಹಿತಿ ಏನಪ್ಪ ಅಂತ ಅಂದರೆ ರೀಸೆಂಟಾಗಿ ಕಾಂತಾರ ಚಿತ್ರದಲ್ಲಿ ತಂಡಕ್ಕೆ ಒಂದು ಅವಘಡ ನಡೆದಿತ್ತು. ಸೊ ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಸೊ ಚಾನಲ್ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಯಾವುದೇ ರೀತಿಯಾದಂತಹ ಒಂದು ಸದ್ದು ಮಾಡಿರೋ ಸಿನಿಮಾ ಬಂದಿಲ್ಲ. ಈ ವರ್ಷ ಈ ಒಂದು ಡೆವಿಲ್ ಸಿನಿಮಾ ಬಂದು ಒಂದು ಒಳ್ಳೆ ರೆಕಾರ್ಡ್ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ನ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಜೈ ಹಿಂದ್, ವಂದೇ ಮಾತರಂ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.